Greetings of the day, my dear students of class 9th. ಈ ಒಂದು ವಿಡಿಯೋ ಕ್ಲಾಸ್ ಯಾರಿಗಪ್ಪ ಅಂತಂದ್ರೆ ಈ ಒಂದು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಸ್ಟಡಿ ಮಾಡ್ತಾ ಇದ್ದಾರಲ್ಲ ಅವರಿಗೆ ಈ ಒಂದು ವಿಡಿಯೋ ಕ್ಲಾಸು. ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಕ್ಲಾಸ್ 9ತಲ್ಲಿರ್ತಕ್ಕಂಥ ಸೆಕೆಂಡ್ ಲ್ಯಾಂಗ್ವೇಜು ಸೆಕೆಂಡ್ ಪೋಯಮ್ ರೀ. ಆಲ್ರೆಡಿ ಫಸ್ಟ್ ಪೋಯಮು, ಫಸ್ಟ್ ಲೆಸನ್ನು, ಸೆಕೆಂಡ್ ಲೆಸನ್ನು, 8th, 9th, 10th ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಎವ್ರಿಥಿಂಗ್ ಐ ಅಪ್ಲೋಡೆಡ್ ಇನ್ ದ ವಿಡಿಯೋ ಇನ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ಇಫ್ ಯು ವಾಂಟ್ ಯು ಕ್ಯಾನ್ ವಾಚ್, ನೀವು ನೋಡ್ರಿ, ವೀಕ್ಷಿಸ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಈಗ ಈ ಒಂದು ವಂಡರ್ಫುಲ್ ಆಗಿರತಕ್ಕಂಥ ಪೋಯಮ್ಮು ಯಾರು ಬರೆದಿದ್ದಪ್ಪ ಅಂದ್ರೆ ಜೋಸೆಫ್ ಟಿ ರೆನಾಲ್ಡಿ ಅವರು ಬರೆದಿರ್ತಕ್ಕಂಥ ಗ್ರೇಟ್ಫುಲ್ನೆಸ್ ಅಂದರೆ ಏನಪ್ಪ ಅಂದ್ರೆ ಕೃತಜ್ಞತೆ. ಈ ಒಂದು ಪೋಯಮ್ ಏನಪ್ಪ ಅಂತಂದ್ರೆ ಮೆಮೊರೈಸೇಷನ್ ಕಂಠಪಾಠಕ್ಕಿದೆ. 4 ಮಾರ್ಕ್ಸು ಎಕ್ಸಾಮಲ್ಲಿ ನಿಮಗೆ ಕೇಳ್ತಾರೆ. ಈ ಒಂದು ನಾವು ಯಾವುದಕ್ಕೆ ಕೃತಜ್ಞರಾಗಿರಬೇಕು, ದೇವರು ನಮಗೆಲ್ಲ ಏನೇನು ಕೊಟ್ಟಿದ್ದಾನೆ ಅನ್ನೋದನ್ನು ನಾವಿಲ್ಲಿ ಈ ಜೋಸೆಫ್ ಟಿ ರೆನಾಲ್ಡಿ ಅಂತಕ್ಕಂಥ ಕವಿಯವರು ಏನು ಹೇಳ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋ ಕ್ಲಾಸಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಈ ಪೋಯಮನ್ನು ನೋಡೋಕ್ಕಿಂತ ಮುಂಚೆ ಇಲ್ಲೇನಿದೆಪ್ಪ ಅಂತಂದರೆ ಇಂಟ್ರಡಕ್ಷನ್ ಇದೆ. ಎದರ ಬಗ್ಗೆ ಇದೆ ಇಂಟ್ರಡಕ್ಷನ್ ಅಂತಪ್ಪ ಅಂತಂದ್ರೆ ಈ ಪೋಯಮ್ ಬಗ್ಗೆ ಅದ ರೀ, ಏನದ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಈ ಒಂದು ಕಿರು ಪರಿಚಯ ಪೋಯಮ್ದು. ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಬ್ಲೆಸ್ಡ್ ವಿತ್ ಸಚ್ ಆರ್ಗನ್ಸ್ ಆ್ಯಸ್ ಐಸ್. ಪ್ರತಿಯೊಬ್ಬ ಮನುಷ್ಯನಿಗೆ ಏನು ಮಾಡಿದಾನಪ್ಪ ಅಂದ್ರೆ ದೇವರು ಕೊಟ್ಟಿದ್ದಾನೆ. ಬ್ಲೆಸ್ಡ್ ಮೀನ್ಸ್ ನಾವು ಪಡೆದುಕೊಂಡಿದ್ದೀವಿ, ದೇವರು ಕೊಟ್ಟಿದ್ದಾನೆ, ಅದನ್ನ ನಾವು ಪಡ್ಕೊಂಡಿದ್ದೀವಿ. ಏನೇನ ಪಡ್ಕೊಂಡಿದ್ದೀವಪ್ಪ ಅಂದ್ರೆ ವಿತ್ ಸಚ್ ಆರ್ಗನ್ಸ್ ಆ್ಯಸ್ ಐಸ್. ಎಲ್ಲ ಅಂಗಾಂಗಗಳು, ಬಹಳಷ್ಟು ಬಾಡಿ ಪಾರ್ಟ್ಸ್ ಇದಾವೆ. ಅದರಲ್ಲಿ ಈ ಕವಿಯವರು ಏನು ಹೇಳ್ತಾರಪ್ಪ ಅಂದ್ರೆ ಐಸ್. ಈ ನೋಡ್ರಿ, ಅದ್ಭುತವಾಗಿರ್ತಕ್ಕಂಥ ಜಗತ್ತನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗೋದು ಅದರಿಂದಪ್ಪ ಅಂದ್ರೆ ಐಸು, ಕಣ್ಣುಗಳಿಂದ. ನೆಕ್ಸ್ಟ್ ನಾವು ಅದ್ಭುತವಾಗಿರ್ತಕ್ಕಂಥ ಹಾಡುಗಳನ್ನಾಗಲಿ, ಧ್ವನಿಗಳನ್ನಾಗಲಿ ಅಥವಾ ಸೌಂಡ್ಗಳನ್ನಾಗಿ ಕೇಳೋದು ಅದರಿಂದ ಕಿವಿಗಳಿಂದ, ಇಯರ್ಸ್ ಆ್ಯಂಡ್ ಲಿಪ್ಸ್. ಈಗ ನಾನು ಮಾತಾಡ್ತಾ ಇದ್ದೀನಲ್ಲ, ಈ ಒಂದು ಪೋಯಮನ್ನು ನಾನು ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ವಿತ್ ದ ಹೆಲ್ಪ್ ಆಫ್ ದ ಲಿಪ್ಸ್, ಈ ಒಂದು ತುಟಿಗಳ ಮೂಲಕ ನಾವು ಮಾತಾಡ್ತೀವಿ. ಅದ್ಭುತವಾದ ಈ ಒಂದು ಮಾತುಗಳನ್ನು ಮತ್ತು ಹಾಡುಗಳನ್ನು ಹಾಡ್ತೀವಿ. ಇಷ್ಟೆಲ್ಲ ಈ ಒಂದು ದೇಹದ ಅಂಗಗಳನ್ನು ದೇವರು ನಮ್ಗೆ ಕೊಟ್ಟಿದ್ದಾನೆ. ಆ್ಯಂಡ್ ಹ್ಯಾಂಡ್ಸ್, ಕೈಗಳನ್ನು ಕೊಟ್ಟಿದ್ದಾನೆ. ನೋಡ್ರಿ, ಅದ್ಭುತವಾದ ಕೆಲಸಗಳನ್ನು ನಿಮ್ಮ ಕೈಯಿಂದ ಮಾಡ್ರಿ ಅಂತಕ್ಕಂಥ ಈ ಒಂದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅಂಗಾಂಗಗಳನ್ನು ದೇವರು ಕೊಟ್ಟಿದ್ದಾನೆ. ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಆಲ್ಸೋ ಅ ಹಾರ್ಟ್ ಟು ಲವ್. ನಾವು ಮನುಷ್ಯರಿಗೆ ಯಾಕಪ್ಪ ಅಂತಂದ್ರೆ ಮನುಷ್ಯರಿಗೆ ಒಂದು ಹಾರ್ಟ್, ಹೃದಯವನ್ನು ಕೊಟ್ಟಿದ್ದಾನೆ. ಯಾಕಪ್ಪ ಅಂದರೆ ಪ್ರೀತಿಯನ್ನು ತೋರಿಸ್ಲಿಕ್ಕೆ. ಹಾರ್ಟ್ ಟು ಲವ್, ಈ ಹೃದಯದಲ್ಲಿ ಪ್ರೀತಿಯನ್ನು ಇಟ್ಕೊಂಡು ಆ ಪ್ರೀತಿಯನ್ನು ನಿನ್ನ ಜೊತೆ ಇರೋವರಿಗೆ, ಯಾರು ಬಯಸ್ತಾರಲ್ಲ ಆ ಒಂದು ಪ್ರೀತಿಯನ್ನು ಕೊಡು ಅಂತ ಹೇಳಿಕೆರಿಂದ ನಮಗೆಲ್ಲ ಈ ಒಂದು ಹೃದಯವನ್ನು, ಹಾರ್ಟನ್ನು ಕೂಡ ದೇವರು ಕೊಟ್ಟಿದ್ದಾನೆ. ಎದಕ್ಕೆ ಕೊಟ್ಟಿದ್ದಾನೆ? ಪ್ರೀತಿಸಲಿಕ್ಕೆ. ಆ್ಯಂಡ್ ಎ ಮೈಂಡ್ ದ್ಯಾಟ್ ಗಿವ್ಸ್ ದೆಮ್ ದ ಎಬಿಲಿಟಿ ಟು ಹೆಲ್ಪ್ ಅದರ್ಸ್. ಒಂದು ಮನಸ್ಸನ್ನು ಕೊಟ್ಟಿದ್ದಾನೆ. ಯಾಕಪ್ಪ ಅಂತಂದ್ರೆ ಯಾರಿಗೆ ಆ ಒಂದು ಹೆಲ್ಪ್, ಸಹಾಯ ಇದೆಯಲ್ಲ, ಸಹಾಯದ ಅವಶ್ಯಕತೆ ಅದಲ್ಲ, ಆ ಒಂದು ಎಬಿಲಿಟಿ ಅಂದರೆ ಏನಪ್ಪ ಅಂದರೆ ಸಾಮರ್ಥ್ಯ. ಆ ಒಂದು ಇನ್ನುಳಿದವರಿಗೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಸಹಾಯವನ್ನು ಮಾಡ್ತಕ್ಕಂಥ ಮನಸ್ಸು ನಮ್ದು ಇರಬೇಕು ಅಂತಂತ ಇಲ್ಲಿ ಕವಿಯವರು ಹೇಳ್ತಾರೆ. ಇದು ಫಸ್ಟ್ ಪ್ಯಾರಾಗ್ರಾಫಲ್ಲಿ. ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ದ ಪೋಯೆಟ್ ಸೇಸ್ ದ್ಯಾಟ್ ಒನ್ ಹ್ಯಾಸ್ ಟು ಬಿ ಗ್ರೇಟ್ಫುಲ್ ಟು ದ ಕ್ರಿಯೇಟರ್ ಫಾರ್ ಗ್ರಾಂಟಿಂಗ್ ಆಲ್ ಸಚ್ ಪೊಸೆಷನ್ಸ್. ಪೊಸೆಷನ್ಸ್ ಮೀನ್ಸ್ ನಾವು ಹೊಂದಿರತಕ್ಕಂಥ ಎಲ್ಲವುಗಳು, ಎವ್ರಿಥಿಂಗ್. ನಾವು ಏನು ಮಾಡಬೇಕಪ್ಪ ಅಂದರೆ ಕೃತಜ್ಞರಾಗಿರಬೇಕು. ದ ಪೋಯೆಟ್ ಸೇಸ್ ದ್ಯಾಟ್ ಒನ್ ಹ್ಯಾಸ್ ಟು ಬಿ ಗ್ರೇಟ್ಫುಲ್. ನಾವು ಕೃತಜ್ಞರಾಗಿರ್ಬೇಕು ರೀ. ಯಾರಿಗೆ? ಟು ದ ಕ್ರಿಯೇಟರ್. ಕ್ರಿಯೇಟರ್ ಅಂದರೆ ಯಾರಪ್ಪ ಅಂದರೆ ಸೃಷ್ಟಿಕರ್ತ. ನಮ್ಮನ್ನು ಸೃಷ್ಟಿ ಮಾಡಿದವ, ಈ ನಿಸರ್ಗವನ್ನು ಸೃಷ್ಟಿ ಮಾಡಿದವನಿಗೆ ನಾವೇನಾಗಿರ್ಬೇಕಪ್ಪ ಅಂತಂದ್ರೆ ಯಾವಾಗಲೂ ಚಿರಋಣಿಯಾಗಿರಬೇಕು, ಕೃತಜ್ಞರಾಗಿರಬೇಕು. ಫಾರ್ ಗ್ರಾಂಟಿಂಗ್ ಆಲ್ ಸಚ್ ಪೊಸೆಷನ್ಸ್. ನೋಡ್ರಿ, ಎಂಥ ಅದ್ಭುತವಾದ ಕಣ್ಣು, ಕಿವಿ, ಮೂಗು, ಈ ಒಂದು ತುಟಿ, ದೇಹ, ಕೈಯ, ಕಾಲು ಎಲ್ಲವನ್ನು ಕೊಟ್ಟಿದ್ದಾನೆ. ಅದಕ್ಕೆ ನಾವು ಈ ಸೃಷ್ಟಿಕರ್ತನಿಗೆ ಏನಾಗಿರ್ಬೇಕಪ್ಪ ಅಂತಂದ್ರೆ ಯಾವಾಗಲೂ ಚಿರಋಣಿಯಾಗಿರಬೇಕು ಅಂತ ಕವಿ ಹೇಳ್ತಾ ಇದ್ದಾರೆ ಇಲ್ಲಿ. He suggests that a good and positive use of the organs and the grace of the Creator to be made.
ಈ ಸಜೆಸ್ಟ್ ಕವಿಯವರು ಏನು ಮಾಡ್ತಾರಪ್ಪ ಅಂದರೆ ಒಂದು ಸಲಹೆಯನ್ನು ಕೊಡ್ತಾರೆ. ಯಾವ ಸಲಹೆಯನ್ನು ಕೊಡ್ತಾರಪ್ಪ ಅಂದ್ರೆ ಗುಡ್ ಆ್ಯಂಡ್ ಪಾಸಿಟಿವ್ ಯೂಸ್ ಆಫ್ ದ ಆರ್ಗನ್ಸ್. ನಮ್ಮ ಕೈ ಕಾಲುಗಳು, ತುಟಿ, ಕಿವಿ, ಕಣ್ಣುಗಳನ್ನು ಕೊಟ್ಟಿದಲ್ಲ, ಅವುಗಳನ್ನು ಒಳ್ಳೆಯದನ್ನು ಮಾಡುವುದರ ಮೂಲಕ, ಒಳ್ಳೆಯದನ್ನು ನೋಡುವುದರ ಮೂಲಕ, ಒಳ್ಳೆಯದನ್ನು ಕೇಳಿಸಿಕೊಳ್ಳುವುದರ ಮೂಲಕ ಅವುಗಳ ಒಂದು ಸಕಾರಾತ್ಮಕ ಬಳಕೆಯನ್ನು ನಾವು ಮಾಡ್ಕೋಬೇಕು. ಆ್ಯಂಡ್ ದ ಗ್ರೇಸ್ ಆಫ್ ದ ಕ್ರಿಯೇಟರ್ ಬಿ ಮೇಡ್. ಗ್ರೇಸ್ ಅಂದರೆ ಏನಪ್ಪ ಅಂದರೆ ಗ್ಲೋರಿ, ವೈಭವ. ಆ ಒಂದು ಆ ದೇವರಿಗೆ ನಾವು ವೈಭವವನ್ನು ತಂದು ಕೊಡಬೇಕಂತಕ್ಕಂಥದ್ದು ಇಲ್ಲಿ ಪೋಯೆಟ್ ಅವರು, ಕವಿಯವರು ಜೋಸೆಫ್ ಪಿ ರೆನಾಲ್ಡಿ ಅವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಈ ಒಂದು ಪೋಯಮ್ನಿಂದ ನಾವು ಏನು ಕಲಿಬೇಕಪ್ಪ ಅಂದ್ರೆ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು, ಯಾವುದನ್ನು ದೇವರು ನಮ್ಗೆ ಕೊಟ್ಟಿದ್ದಾನಲ್ಲ ಅದಕ್ಕೆ ನಾವು ಏನಾಗಿರ್ಬೇಕಂದ್ರೆ ಚಿರಋಣಿಯಾಗಿರಬೇಕು, ಕೃತಜ್ಞರಾಗಿರಬೇಕು ಅಂತಕ್ಕಂಥದ್ದು ಈ ಒಂದು ಪೋಯಮ್ನ ಆಶಯ, ಮೆಸೇಜು, ಥೀಮ್ ಅಂತ ನಾವು ಹೇಳ್ಬೋದು. ಓಕೆ, ಹಾಗಾದರೆ ಈ ಪೋಯಮನ್ನು ನಾವು ನೋಡೋಣ್ರಿ. ಮೆಮರೈಸೇಷನ್, ಕಂಠಪಾಠ. ಗ್ರೇಟ್ಫುಲ್ನೆಸ್ ಅಂದರೆ ಏನು? ಚಿರಋಣಿಯಾಗಿರುವುದು ಅಥವಾ ಕೃತಜ್ಞತೆಯನ್ನು ಸಲ್ಲಿಸುವುದು. ಹಾಗಾದರೆ ಫಸ್ಟ್ ಸ್ಟ್ಯಾನ್ಜಾನ ನಾವೆಲ್ಲಿ ನೋಡೋಣ್ರಿ. I am grateful for the eyes that I can see, the activities that can be done by me. I am grateful for the ears that I may hear the sobbing of those who need me near. ಓಕೆ, ಮತ್ತೊಮ್ಮೆ ನೋಡೋಣ್ರಿ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಐಸ್. ನನಗೆ ಎಷ್ಟೋ ಜನರಿಗೆ ಕಣ್ಣೇ ಇಲ್ಲ, ಕಣ್ಣನ್ನು ಕಳ್ಕೊಂಡಿದ್ದಾರೆ. ಆಗ ನನಗೇನಿದಾವಪ್ಪ ಅಂದರೆ ಇಲ್ಲಿ ನಾನು ಯಾವಾಗಲೂ ಕೃತಜ್ಞರಾಗಿರಬೇಕು, ಚಿರಋಣಿಯಾಗಿರಬೇಕು. ಯಾವುದಕ್ಕಂದ್ರೆ ದೇವರು 2 ಅದ್ಭುತವಾದ ಕಣ್ಣುಗಳನ್ನು ಕೊಟ್ಟಿದ್ದಾನೆ. ಅದಕ್ಕೆ ಯಾಕೆ ಹೇಳಬೇಕಪ್ಪ ಅಂದರೆ ದ್ಯಾಟ್ ಐ ಕ್ಯಾನ್ ಸಿ ದ ಆ್ಯಕ್ಟಿವಿಟೀಸ್. ಎಲ್ಲ ಈ ಜಗತ್ತಲ್ಲಿ ಆಗ್ತಕ್ಕಂಥ ನನ್ನ ಸುತ್ತಮುತ್ತಲೂ ಆಗ್ತಿರ್ತಕ್ಕಂಥ ಚಟುವಟಿಕೆಗಳನ್ನು, ಕೆಲಸಗಳನ್ನು ನನ್ನ ಈ ಒಂದು ಅದ್ಭುತವಾದ ಕಣ್ಣುಗಳಿಂದ ಅದ್ಭುತವಾದ ಕೆಲಸಗಳನ್ನು, ನಿಸರ್ಗವನ್ನು, ಸೌಂದರ್ಯವನ್ನು ನಾನಿಲ್ಲಿ ನೋಡ್ಬೋದು. ದ್ಯಾಟ್ ಕ್ಯಾನ್ ಬಿ ಡನ್ ಬೈ ಮೀ. ಕಣ್ಣುಗಳನ್ನು ಇದಾವಂತ ಏಕಿರನ್ನು ಏನು ಮಾಡ್ತೀನಿ, ಇಂಥ ಒಂದು ಅದ್ಭುತವಾದ ಚಿತ್ರಗಳನ್ನು, ಸೌಂದರ್ಯವನ್ನು, ಈ ಕೆಲಸಗಳನ್ನು, ಚಟುವಟಿಕೆಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಇಯರ್ಸ್ ದಟ್ ಐ ಮೇ ಹಿಯರ್. ನಾನು ಕೃತಜ್ಞನಾಗಿರಬೇಕು, ನಾನು ಚಿರಋಣಿಯಾಗಿರಬೇಕು. ಯಾಕಪ್ಪ ಅಂದರೆ ದೇವರು 7 ನನಗೆ ಅದ್ಭುತವಾದ ಕಿವಿಗಳನ್ನು ಕೊಟ್ಟಿದ್ದಾನೆ. ಯಾಕಂದ್ರೆ ಎಲ್ಲವನ್ನ ಅದ್ಭುತವಾದ ಒಂದು ಈ ನಿಸರ್ಗದ ಕೆಲವೊಂದಿಷ್ಟು ಏನಪ್ಪ ಅಂತಂದರೆ ಈ ಗುಬ್ಬಿಗಳು, ಆಮೇಲೆ ಈ ಒಂದು ಕೆಲವೊಂದಿಷ್ಟು ಪ್ರಾಣಿಗಳ ಒಂದು ಸೌಂಡನ್ನು, ಶಬ್ದವನ್ನು, ಅಥವಾ ಯಾರಾದರೂ ನನ್ನ ಜೊತೆ ಮಾತಾಡಿದಾಗ ಅವರ ಒಂದು ವರ್ಡ್ಸ್ಗಳನ್ನು ಕೇಳಿಸ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗ್ತದೆ. ಇದರಿಂದ ಕಿವಿಗಳಿಂದ. ಅದಕ್ಕೆ ನಾನು ಏನಾಗಬೇಕಂದ್ರೆ ಚಿರಋಣಿಯಾಗಿರಬೇಕು. ದ ಸಾಬಿಂಗ್ ಆಫ್ ದೋಸ್ ಹೂ ನೀಡ್ ಮೀ ನಿಯರ್. ಐ ಮೇ ಹಿಯರ್ ದ ಸಾಬಿಂಗ್. ಸಾಬಿಂಗ್ ಅಂದರೆ ಕ್ರೈಯಿಂಗ್. ಯಾರು ದುಃಖ ಅಳ್ತಾ ಇದ್ದಾರಲ್ಲ ಆ ಒಂದು ಅಳುವನ್ನು, ನೋವನ್ನು ಕೇಳಿಸ್ಕೊಳ್ಳಿಕ್ಕೆ ನನಗೆ ದೇವರು ಕಿವಿಯನ್ನು ಕೊಟ್ಟಿದ್ದಾನೆ. ಅದಕ್ಕೆ ನಾನು ಏನಾಗಬೇಕಪ್ಪ ಅಂತಂದ್ರೆ ಚಿರಋಣಿಯಾಗಿರಬೇಕು. ಅಂಥ ಅಳುವವರ, ಸಾಬಿಂಗ್, ಕ್ರೈಯಿಂಗ್, ಆ ಅಳುವವರಿಗೆ ನಾನು ಏನು ಮಾಡಬೇಕಪ್ಪ ಅಂತಂದ್ರೆ ನನ್ನ ಅವಶ್ಯಕತೆ ಇದೆ, ನನ್ನ ಸಹಾಯ ಇದೆ. ಅಂಥವರಿಗೆ, ದುಃಖದಲ್ಲಿದ್ದವರಿಗೆ, ಅಳುವವರಿಗೆ ನಾನು ಏನು ಮಾಡಬೇಕಪ್ಪ ಅಂತಂದ್ರೆ ಸಮಾಧಾನವನ್ನು ನಾನು ಕೇಳಿಸ್ಕೊಂಡು ಮಾಡಬೇಕನ್ನೋದು ಈ ಒಂದು ಕವಿ ಆಶಯ. ಓಕೆ, ಇದು ಫಸ್ಟ್ ಸ್ಟ್ಯಾನ್ಜಾ. ಸೆಕೆಂಡ್ ಸ್ಟ್ಯಾನ್ಜಾದಲ್ಲಿ ಏನಿದೆ ನೋಡೋಣ. I am grateful for the lips that might speak words of comfort and peace to all who seek. I am grateful for the lips. ನಮಗೆ ದೇವರು ತುಟಿಗಳನ್ನು ಕೊಟ್ಟಿದ್ದಾನೆ, ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಯಾಕಪ್ಪ ಅಂತಂದ್ರೆ ದಟ್ ಮೈಟ್ ಸ್ಪೀಕ್ ವರ್ಡ್ಸ್ ಆಫ್ ಕಂಫರ್ಟ್ ಆ್ಯಂಡ್ ಪೀಸ್ ಟು ಆಲ್ ಹೂ ಸೀಕ್. ಯಾರಿಗೆ ಶಾಂತಿ ಬೇಕಾಗಿದೆ, ಯಾರಿಗೆ ನೆಮ್ಮದಿ ಬೇಕಾಗಿದೆ, ಅಂಥ ಮಾತುಗಳನ್ನು ನನಗೆ ಮಾತಾಡಲಿಕ್ಕೆ ಬರುತ್ತೆ. ಯಾವುದರ ಸಹಾಯದಿಂದ? ಈ ತುಟಿಗಳ ಸಹಾಯದಿಂದ. ಸೀಕ್ ಅಂದರೆ ಏನಪ್ಪ ಅಂದರೆ ಹುಡುಕು. ಯಾರಿಗೆ ನೆಮ್ಮದಿಯನ್ನು, ನೆಮ್ಮದಿಯ ವರ್ಡ್ಸ್ಗಳನ್ನು, ನೆಮ್ಮದಿಯ ಮಾತುಗಳನ್ನು, ಶಾಂತಿಯ ಮಾತುಗಳನ್ನು ಹೇಳಲಿಕ್ಕೆ ನನಗೆ ಸಾಧ್ಯ ಆಗುತ್ತೆ. ಯಾವುಗಳಿಂದಪ್ಪ ಅಂದರೆ ತುಟಿಗಳಿಂದ. ಅದಕ್ಕೆ ನಾನು ಏನಾಗಿರಬೇಕಪ್ಪ ಅಂತಂದ್ರೆ ಆ ದೇವರಿಗೆ ಚಿರಋಣಿಯಾಗಿರಬೇಕು, ಕೃತಜ್ಞರಾಗಿರಬೇಕು. ನೆಕ್ಸ್ಟ್, ಐ ಆಮ್ ಗ್ರೇಟ್ಫುಲ್ ಫಾರ್ ಎ ಮೈಂಡ್ ದಟ್ ಐ ಮೈಟ್ ನೋ ಹೌ ಟು ಏಡ್ ದೋಸ್ ಹೂ ನೀಡ್ ಮೀ ಸೋ. ಮತ್ತೇನು ಕೊಟ್ಟಿದ್ದಾನಪ್ಪ ಅಂದರೆ ಒಳ್ಳೆಯ ಒಂದು ನಿಷ್ಕಲ್ಮಶವಾದ ಮನಸ್ಸನ್ನು ದೇವರು ನನಗೆ ಕೊಟ್ಟಿದ್ದಾನೆ. ಅದಕ್ಕೆ ನಾನು ಚಿರಋಣಿಯಾಗಿರಬೇಕು. ಯಾಕೆ ಚಿರಋಣಿಯಾಗಿರ್ಬೇಕಪ್ಪ ಅಂತಂದ್ರೆ ದಟ್ ಐ ಮೈಟ್ ನೋ ಹೌ ಟು ಏಡ್ ದೋಸ್ ಹೂ ನೀಡ್ ಮೀ ಸೋ. ನನ್ನ ಏಡ್ ಅಂದರೆ ಹೆಲ್ಪು. ಆ ಒಳ್ಳೆಯ ಮನಸ್ಸಿನಿಂದ ನಾನು ಏನು ಮಾಡಬೇಕು, ಯಾರಿಗೆ ಅವಶ್ಯಕತೆ ಇದಲ್ಲ
ಅವರಿಗೆ ನಾನು ಏನು ಮಾಡಬೇಕಪ್ಪ ಅಂದ್ರೆ ಸಹಾಯ ಮಾಡಬೇಕು ನನ್ನ ಒಂದು ಒಳ್ಳೆಯ ಮನಸ್ಸಿನಿಂದ ಅಂತ ಕವಿ ಹೇಳ್ತಾ ಇದ್ದಾರೆ. ಇಲ್ಲಿ ಕವಿಗಳಷ್ಟೇ ಇಲ್ಲ, ಈ ಒಂದು 9ನೇ ತರಗತಿ ವಿದ್ಯಾರ್ಥಿಗಳು ಇಂಥ ಮನಸ್ಸಿನಿಂದ ಯಾರಿಗೆ ಒಂದು ಸಹಾಯದ ಅವಶ್ಯಕತೆ ಇದೆಯೋ ಅವರಿಗೆ ಸಹಾಯ ಮಾಡಬೇಕನ್ನೋದು ಇಲ್ಲಿ ಉದ್ದೇಶವಾಗಿದೆ. ನೆಕ್ಸ್ಟ್ 3ನೇ ಸ್ಟ್ಯಾನ್ಜಾವನ್ನು ನಾವು ನೋಡಬೇಕಪ್ಪ ಅಂತಂದ್ರೆ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಹ್ಯಾಂಡ್ಸ್ ದಟ್ ಐ ಮೈಟ್ ಡೂ ಸಮ್ ಆಡಿಯಸ್ ಆರ್ ಸಿಂಪಲ್ ಟಾಸ್ಕ್ ಫಾರ್ ಯು. ಐ ಆಮ್ ಗ್ರೇಟ್ಫುಲ್, ಮತ್ತು ನಾನು ಯಾವುದಕ್ಕೆ ಚಿರಋಣಿಯಾಗಿರ್ಬೇಕಪ್ಪ ಅಂದ್ರೆ ದೇವರು ನನಗೆ 2 ಅದ್ಭುತವಾದ ಕೈಗಳನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಏನಪ್ಪ ಅಂತಂದ್ರೆ 10 ಬೆಳೆಗಳನ್ನು ಕೊಟ್ಟಿದ್ದಾನೆ. ಅದಕ್ಕೆ ನಾನು ಕೃತಜ್ಞರಾಗಿರಬೇಕು. ಯಾಕೆ ಇರಬೇಕಪ್ಪ ಅದೊಂದು ದ್ಯಾಟ್ ಐ ಮೈಟ್ ಡೂ ಸಮ್ ಆಡಿಯಸ್ ಆರ್ ಸಿಂಪಲ್ ಟಾಸ್ಕ್ ಫಾರ್ ಯು. ಇನ್ನೊಬ್ಬರಿಗೋಸ್ಕರ, ಆಡಿಯಸ್ ಅಂದ್ರೇ ಎನರ್ಜಿಫುಲ್, ಒಂದು ತಾಕತ್ತು ಶಕ್ತಿ ಇರತಕ್ಕಂಥ ಕೆಲಸಗಳನ್ನು ನಾನು ಇನ್ನೊಬ್ಬರಿಗೋಸ್ಕರ ಹೆಲ್ಪ್ ಮಾಡಬೇಕು. ಯಾರಿಗೆ ಕಷ್ಟದ ಕೆಲಸಗಳಿರ್ತಾವಲ್ಲ, ಎಷ್ಟು ಸಾಧ್ಯ ಇರ್ತಾವಲ್ಲ ಆ ಒಂದು ಕೆಲಸಗಳನ್ನು ಅವರಿಗೆ ನಾನು ಈಸಿ ಮಾಡಿಕೊಡಲಿಕ್ಕೆ ಕೈಗಳನ್ನು ದೇವರು ಕೊಟ್ಟಿದ್ದಾನೆ. ಅದಕ್ಕೆ ನಾನು ಏನಾಗಿರಬೇಕಪ್ಪ ಅಂದರೆ ಚಿರಋಣಿ ಆಗಿರಬೇಕು. ನೆಕ್ಸ್ಟ್ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಎಬಿಲಿಟಿ ಟು ಆಲ್ವೇಸ್ ಪ್ರೇ ಟು ಗಿವ್ ಮಿ ದ ಸ್ಟ್ರೆಂತ್ ಆ್ಯಂಡ್ ದ ಗೈಡೆನ್ಸ್ ಎವ್ರಿ ಡೇ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಎಬಿಲಿಟಿ, ದೇವರು ನಮಗೆ ಒಳ್ಳೆಯ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ ನೋಡ್ರಿ. ಮಾತನಾಡುವ, ಕೇಳಿಸಿಕೊಳ್ಳುವ, ನೋಡುವ, ಕೆಲಸ ಮಾಡುವ ಅದ್ಭುತವಾದ ಒಂದು ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಟು ಆಲ್ವೇಸ್ ಪ್ರೇ ಟು ಗಿವ್ ಮೀ, ನಾನು ಯಾವಾಗಲೂ ಪ್ರಾರ್ಥಿಸ್ಕೊಳ್ತೀನಿ ದೇವರಿಗೆ ಏನಂತ ಹೇಳಿಕೆ ಏನನ್ನು ನನಗೆ ಕೊಡು ಅಂತೇಳಿ. ದ ಸ್ಟ್ರೆಂತ್ ಆ್ಯಂಡ್ ದ ಗೈಡೆನ್ಸ್ ಎವ್ರಿ, ಪ್ರತಿದಿನ ನನ್ನ ದೇಹದಲ್ಲಿ ಒಳ್ಳೆಯ ಸಾಮರ್ಥ್ಯ ಶಕ್ತಿಯನ್ನು ಕೊಡು. ಯಾಕಪ್ಪ ಅಂತಂದ್ರೆ ನಾನು ಒಳ್ಳೆಯ ಕೆಲಸವನ್ನು ಒಳ್ಳೆಯ ಜನರಿಗೆ ನಾನು ಮಾಡಬೇಕು. ನಾಟ್ ಓನ್ಲಿ ದ ಸ್ಟ್ರೆಂತ್ ಬಟ್ ಆಲ್ಸೋ ದ ಗೈಡೆನ್ಸ್, ಒಂದು ಶಕ್ತಿಯನ್ನು ಮತ್ತು ಮಾರ್ಗದರ್ಶನವನ್ನು ಪ್ರತಿದಿನ ಓ ದೇವರೇ ನನಗೆ ಕೊಡು ಅಂತ ಇಲ್ಲಿ ಕವಿಯವರು ದೇವರಿಗೆ ವಿನಂತಿಯನ್ನು ಅಥವಾ ಪ್ರಾರ್ಥಿಸ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಲಾಸ್ಟ್ 2 ಲೈನ್ಸನ್ನು ನಾವು ನೋಡಬೇಕಪ್ಪ ಅಂದ್ರೆ ಐ ಆಮ್ ಗ್ರೇಟ್ಫುಲ್ ಫಾರ್ ಒನ್ ಥಿಂಗ್ ಆಲ್ ಎಲ್ಸ್ ಅಬೋವ್. ನಾನು ಯಾವಾಗಲೂ ಒಂದು ವಿಷಯಕ್ಕೋಸ್ಕರ ಏನಿರ್ತೀನಪ್ಪ ಅಂತಂದ್ರೆ ಕೃತಜ್ಞರಾಗಿರ್ತೀನಿ, ಚಿರಋಣಿಯಾಗಿರ್ತೀನಿ. ಯಾಕಪ್ಪ ಅಂತಂದ್ರೆ ಆಲ್ ಎಲ್ಸ್ ಅಬೋವ್, ಈ ದೇವರು ಕಣ್ಣುಗಳನ್ನು ಕೊಟ್ಟಿದ್ದಾನೆ, ಕಿವಿಗಳನ್ನು ಕೊಟ್ಟಿದ್ದಾನೆ, ತುಟಿಗಳನ್ನು ಕೊಟ್ಟಿದ್ದಾನೆ, ಕೈಗಳನ್ನು ಕೊಟ್ಟಿದ್ದಾನೆ, ಕಾಲುಗಳನ್ನು ಕೊಟ್ಟಿದ್ದಾನೆ, ಅದ್ಭುತವಾದ ಮೈಂಡನ್ನು ಕೊಟ್ಟಿದ್ದಾನೆ, ಬ್ರೈನನ್ನು ಕೊಟ್ಟಿದ್ದಾನೆ. ಇವೆಲ್ಲವುಗಳಿಗೆ ನಾನು ಏನಾಗ್ತೀನಿ, ಚಿರಋಣಿಯಾಗ್ತೀನಿ. ಯಾಕಪ್ಪ ಅಂದ್ರೆ ದ್ಯಾಟ್ ಐ ವಾಸ್ ಗಿವನ್ ಎ ಹಾರ್ಟ್, ಎಲ್ಲಕ್ಕಿಂತ ಮೊದಲು ಒಳ್ಳೆಯ ಒಂದು ಹೃದಯವನ್ನು ದೇವರು ಕೊಟ್ಟಿದ್ದಾನೆ. ಆ ಹೃದಯವನ್ನು ನಾನು ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ನಾವಿಲ್ಲಿ ತುಂಬಿಕೊಳ್ಬೇಕು. ಆ ಹೃದಯದಲ್ಲಿ ದ್ವೇಷ, ಕಲ್ಮಶವನ್ನು ನಾವೇನು ಮಾಡಬಾರ್ದಪ್ಪ ಅಂತಂದ್ರೆ ತುಂಬಿಕೊಳ್ಬಾರ್ದು. ಪ್ರೀತಿಯಿಂದ ಆ ಹೃದಯವನ್ನು ಅದನ್ನು ನಾವು ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಇಲ್ಲಿ ಜೋಸೆಫ್ ಟಿ ರೆನಾಲ್ಡಿಯವರ ಈ ಒಂದು ಕವಿತೆಯ ಉದ್ದೇಶವಾಗಿದೆ ಈ ಒಂದು ಎಲ್ಲ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಓಕೆ, ಗ್ಲೋಸರಿ ವರ್ಡ್ಸ್ ನಾವೀಗ ಆಲ್ರೆಡಿ ಅಲ್ಲಿ ಬರೆದಿದ್ದೀನಿ, ಅಲ್ಲೇ ನೀವು ನೋಡ್ಕೊಂಬಿಡ್ರಿ ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಂಬಿಡ್ರಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ಈ ನೆಕ್ಸ್ಟ್ ಸೆಕ್ಷನನ್ನು ನಾವು ನೋಡಬೇಕಪ್ಪ ಅಂದ್ರೆ ನವ್ ಅಬೌಟ್ ದ ಪೋಯೆಟ್. ಈ ಜೋಸೆಫ್ ಟಿ ರೆನಾಲ್ಡಿ ಅವರು ಯಾರು ಅಂತಕ್ಕಂಥದ್ದು ನೋಡೋಣ. ಇಲ್ಲಿದೆ ನೋಡ್ರಿ, ಇಲ್ಲೇ ಏನಪ್ಪ ಅಂದರೆ ಜೋಸೆಫ್ ಟಿ ರೆನಾಲ್ಡಿ ಅವರು ಇವರೇ. ಈ ಜೋಸೆಫ್ ಟಿ ರೆನಾಲ್ಡಿ ಒರಿಜಿನಲಿ ಫ್ರಾಮ್ ವಿಂಡ್ಬರ್. ಇವರು ಮೂಲತಃ ಯಾವೂರವರಪ್ಪ ಅಂತಂದ್ರೆ ವಿಂಡ್ಬರ್ ಅವರು. ಇದು ಎಲ್ಲಿ ಬರುತ್ತಪ್ಪ ಅಂದ್ರೆ ಪೆನ್ಸಿಲ್ವೇನಿಯಾದಲ್ಲಿ ಬರುತ್ತೆ. ಹ್ಯಾಸ್ ಸ್ಪೆಂಟ್ 40 years ಇನ್ ದ ಫೀಲ್ಡ್ ಆಫ್ ಎಜುಕೇಷನ್. 40 ವರ್ಷ ಈ ಶಿಕ್ಷಣದ ಒಂದು ವ್ಯವಸ್ಥೆಯಲ್ಲಿ ತಮ್ಮ ಜೀವನವನ್ನು ಕಳೀತಾರೆ. ಸಿನ್ಸ್ ಹಿಸ್ ರಿಟೈರ್ಮೆಂಟ್ ಹಿ ಸ್ಪೆಂಟ್ ಮಚ್ ಆಫ್ ಹಿಸ್ ಟೈಮ್ ಇನ್ ದ ವಿಜುವಲ್ ಆರ್ಟ್ಸ್. ಅವ್ರ ರಿಟೈರ್ಮೆಂಟ್ ಆದಮೇಲೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಈ ದೃಶ್ಯ ಕಲೆಗಳನ್ನು ಬರೆಯೋದರಲ್ಲಿ ತಮ್ಮ ಜೀವನವನ್ನು ಕಳೀತಾರೆ. ನೆಕ್ಸ್ಟ್ ಎಸ್ಪೆಷಲಿ ರೈಟಿಂಗ್, ಬರೆಯೋದರಲ್ಲಿ, ನೆಕ್ಸ್ಟ್ ಪೇಂಟಿಂಗ್, ಚಿತ್ರ ಬಿಡಿಸೋದರಲ್ಲಿ, ಡ್ರಾಯಿಂಗ್, ಒಂದು ಚಿತ್ರಕಲೆಗಳನ್ನು ಮಾಡೋದರಲ್ಲಿ, ಆಮೇಲೆ ಈ ವುಡ್ ಕ್ರಾಫ್ಟ್, ಕಟ್ಟಿಗೆಯಿಂದ ಕೆಲವೊಂದಿಷ್ಟು ಮೂರ್ತಿಗಳನ್ನು ಮಾಡೋದಾಗ್ಬೋದು, ಅಥವಾ ಆ ಒಂದು ಎಜುಕೇಷನ್ಗೆ, ಶಿಕ್ಷಣಕ್ಕೆ ಹೆಲ್ಪ್ ಆಗ್ತಕ್ಕಂಥ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಇನ್ಸ್ಟ್ರೂಮೆಂಟ್ಸ್ಗಳನ್ನು ಇವ್ರು ಮಾಡ್ತಾರೆ. ನೆಕ್ಸ್ಟ್ ನಾವು ನೋಡಬೇಕಪ್ಪ ಅಂದರೆ ಹೀಸ್ ಪಾಪ್ಯುಲರ್ ಪೋಯಮ್ಸ್ ಆರ್ ಅ ಬೈಂಡಿಂಗ್ ರಿಲೇಷನ್ಶಿಪ್. ಇವರ ಒಂದು ಹೆಸರಾಂತ ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥ
ಈ ಒಂದು ಏನಪ್ಪ ಅಂತಂದ್ರೆ ಕವಿತೆಗಳು ಯಾವಪ್ಪ ಅಂತಂದ್ರೆ ಅ ಬೈಂಡಿಂಗ್ ರಿಲೇಷನ್ಶಿಪ್, ಇನ್ನೊಂದು ಯಾವುದಪ್ಪ ಅಂತಂದ್ರೆ ಅ ಬರ್ತ್ಡೇ ಗ್ರೀಟಿಂಗ್, ಇನ್ನೊಂದು ಅ ಬೌಂಟಿಫುಲ್ ಹಾರ್ವೆಸ್ಟ್. ಹಿ ಈಸ್ ದ ಆಥರ್ ಆಫ್ ದ ವಿಲ್ಲಿಂಗ್ ವಿಂಡ್. ಇವರು ಲೇಖಕರು ಯಾವುದರ ಲೇಖಕರಪ್ಪ ಅಂದ್ರೆ ದ ವಿಲ್ಲಿಂಗ್ ವಿಂಡ್ ಅಂತಕ್ಕಂಥದ್ರ ಒಂದು ಲೇಖಕರು. ಅ ಟೇಲ್ ಆಫ್ ಲವ್, ಈ ಒಂದು ಪ್ರೀತಿಯ ಒಂದು ಕಥೆಯ ಬಗ್ಗೆ, ಆ್ಯಂಡ್ ಒಬ್ಸೆಷನ್ ಆ್ಯಂಡ್ ದ ಅಸಾರ್ಟ್ಮೆಂಟ್ ಆಫ್ ಪೊಯೆಟ್ರಿ. ಈ ಒಂದು ಎಲ್ಲ ಒಂದು ಲೇಖಕರಾಗಿ ಎಷ್ಟೊಂದು ವರ್ಕ್ಸ್ಗಳನ್ನು ಬುಕ್ಸ್ಗಳನ್ನು ಇವರು ಬರೀತಾರೆ, ಜೋಸೆಫ್ ಟಿ ರಿನಾಲ್ಡಿ ಅವರು. ಹಿಸ್ ಪೊಯಮ್ ಗ್ರ್ಯಾಜುಯೇಷನ್ ಡೇ ಈಸ್ ದ ಮೋಸ್ಟ್ ರೆಡ್ ಆಫ್ ಆಲ್ ಪೊಯಮ್ಸ್ ಹಿ ಹ್ಯಾಸ್ ರಿಟರ್ನ್. ಇವರ ಒಂದು ಮಸ್ತಾಗಿರ್ತಕ್ಕಂಥ ಫೇಮಸ್ ಆಗಿರ್ತಕ್ಕಂಥ ಕವಿತೆ ಯಾವುದಪ್ಪ ಅಂದ್ರೆ ಗ್ರ್ಯಾಜುಯೇಷನ್ ಡೇ. ಎಲ್ಲಕ್ಕಿಂತ ಹೆಚ್ಚು ಜನರು ಓದಿರ್ತಕ್ಕಂಥ ಈ ಒಂದು ಗ್ರ್ಯಾಜುಯೇಷನ್ ಡೇ ಅಂತಕ್ಕಂಥ ಪೊಯಮು. ದಿಸ್ ಈಸ್ ಅಬೌಟ್ ಜೋಸೆಫ್ ಟಿ ರಿನಾಲ್ಡಿ ಅವರ ಬಗ್ಗೆ ನಾವು ನೋಡಿದೀವಿ, ಪೊಯಮನ್ನು ನೋಡಿದೀವಿ ಮತ್ತು ಪೊಯಮ್ದ ಕಿರು ಪರಿಚಯವನ್ನು ನೋಡಿದೀವಿ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸು ಕೂಡ ಈ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ದೆನ್ ನೆಕ್ಸ್ಟ್ if you like this video class, just give a like. Don't forget to subscribe this YouTube channel, because your subscription is our motivation to bring the more classes, the betterment of you my dear students. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ನಾವು ನಿಮ್ಮನ್ನು ಭೇಟಿ ಆಗ್ತಾ ಅಂತ ಹೇಳ್ತಾ, ಓಕೆ, ಲೆಟ್ಸ್ ಸಿ ಯು, ಬಾಯ್.